ಕನ್ನಡ ಸಿನಿಮಾ ರಂಗದಲ್ಲಿ ನಿರ್ದೇಶಕರ ಪಟ್ಟಿಯನ್ನು ತೆಗೆದರೆ ಎಂ ಡಿ ಶ್ರೀಧರ್ ಅವರು ದೊಡ್ಡ ಹೆಸರು. ಯಾಕಂದರೆ ಅದ್ಭುತ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥವ್ರು. ಚೆಲ್ಲಾಟ ಆಗಿರಬಹುದು, ಒಡೆಯ ಸಿನಿಮಾ ಆಗಿರ್ಬೋದು, ಪೊರ್ಕಿ ಆಗಿರಬಹುದು, ದರ್ಶನ್ ಅವರು ನಟಿಸಿರುವಂಥ ಹಲವಾರು ಸಿನಿಮಾಗಳಿಗೆ, ಒಟ್ಟು 3 ಸಿನಿಮಾಗಳಿಗೆ ಅವರು ನಿರ್ದೇಶನವನ್ನು ಮಾಡಿದಂಥವ್ರು. ಹಾಗಾಗಿ ಎಂ ಡಿ ಶ್ರೀಧರ್ ಅವರ ನಿರ್ದೇಶನದಲ್ಲಿ ಬರುವಂಥ ಸಿನಿಮಾಗಳು ಅಂತಂದರೆ ಒಂದು ಕುತೂಹಲ ಇರುತ್ತೆ. ಈಗ ಜಂಬೂ ಸರ್ಕಸ್ ಅನ್ನುವಂಥ ಒಂದು ಸಿನಿಮಾ ತೆರೆ ಮೇಲೆ ಬರೋದಕ್ಕೆ ರೆಡಿಯಾಗಿದೆ. ಇದೇ ತಿಂಗಳು 12ನೇ ತಾರೀಕು ಅಂದರೆ ಇದೇ ವಾರ ಸಿನಿಮಾ ಬೆಳ್ಳಿತೆರೆ ಮೇಲೆ ಬರ್ತಾ ಇದೆ. ಈ ಬಗ್ಗೆ ಮಾತ್ರ ನಮ್ಮ ಜೊತೆಗೆ ನಿರ್ದೇಶಕರಂತ ಎಂ ಡಿ ಶ್ರೀಧರ್ ಅವರು ಇದ್ದಾರೆ. ಮಾತಾಡ್ತಾ ಹೋಗ್ತೀನಿ. ಸರ್, ನಾವು ನಿಮ್ಮ ನಿರ್ದೇಶನದಲ್ಲಿ ಹಲವಾರು ಸಿನಿಮಾಗಳನ್ನು ನೋಡಿದ್ದೀವಿ. ದರ್ಶನ್ ಅವ್ರ ಸಿನಿಮಾಗಳು ಎಸ್ಪೆಷಲಿ 3 ಸಿನಿಮಾಗಳನ್ನು ನೋಡಿದ್ದೀವಿ. ಬುಲ್ಬುಲ್ ಮತ್ತು ಒಡೆಯ ಬಿಗ್ ಹಿಟ್ ಸಿನಿಮಾಗಳು 3 ಕೂಡ ನಿಜವಾಗ್ಲೂ ಕಮರ್ಷಿಯಲ್ ಹಿಟ್ಗಳು. ಎಸ್ಪೆಷಲಿ ಹೇಳ್ಬೇಕಂದ್ರೆ ಈಗ ಎಂ ಡಿ ಶ್ರೀಧರ್ ಅವರು ಒಂದು ಹೊಸಬರ ತಂಡವನ್ನು ಕಟ್ಟಿಕೊಂಡು, ಹೊಸಬರು ನನಗೆಂದರೂ ಈಗ ಸಿನಿಮಾದಲ್ಲಿ ಇರುವಂಥ ಕಲಾವಿದರೆಲ್ಲರೂ ಕೂಡ ಒಂದು ಪೋಷಕ ಪಾತ್ರಗಳಲ್ಲೂ ಕೂಡ ಹೆಸರಿರುವಂಥವ್ರು. ಆದರೆ ಒಂದು ಹೊಸ ತಂಡವನ್ನು ಕಟ್ಟಿಕೊಂಡು ಬರ್ತಾ ಇದ್ದೀರಿ, ಜಂಬೂ ಸರ್ಕಸ್ ಅಂತ ಹೇಳಿ ಸಿನಿಮಾ ಮಾಡ್ತಿದ್ದೀರಿ. ಹೇಗೆ ಅಂತೇಳಿ? ನನಗೆ ಮೊದಲಿಂದನೂ ಯಾಕೆ ನನಗೆ ಸ್ಟಾರ್ ಸಿನಿಮಾ ಇತ್ತಿತ್ತಲಾಗಿ ಮಾಡೋಕ್ಕೆ ಶುರು ಮಾಡಿದ್ದು. ನಾನು ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು ಫ್ರೆಂಡ್ಸ್ ಅಂತ ಒಂದು ಸಿನಿಮಾ, ಎಲ್ಲ ಹೊಸಬ್ರು. ಆಮೇಲೆ ಜಾಲಿ ಡೇಸ್ ಅಂತ ಮಾಡಿದೆ, ಅದರಲ್ಲೂ ಎಲ್ಲರೂ ಹೊಸಬ್ರು. ಆಮೇಲೆ ಗಣೇಶನ ಚೆಲ್ಲಾಟ ಮಾಡುವಾಗ ಗಣೇಶ ಅವಾಗ ಹೊಸಬನೇ, ಆ ಥರದಲ್ಲೇ ಬಂದಿರೋದು. ಆಮೇಲೆ ಸ್ಟಾರ್ಗಳಾದರು. ಆಮೇಲೆ ಈಗ ಅದರಲ್ಲಿ ಹೀರೋ ಆದ. ನೆಕ್ಸ್ಟು ಮುಂಗಾರು ಮಳೆಯಲ್ಲಿ ಗೋಲ್ಡನ್ ಸ್ಟಾರ್ ಆದರು. ಆಮೇಲೆ ನನಗೆ ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಒಂದು ಕೃಷ್ಣ ಅಂತ ಒಂದು ಮಾಡಿದೆ. ಕೃಷ್ಣನೂ ದೊಡ್ಡ ಬಿಗ್ ಹಿಟ್ ಆಯಿತು. ಆಮೇಲೆ ಗಣೇಶ್ ಅವ್ರದ್ದೇ ಇನ್ನೂ ಒಂದು ಮಾಡಿದೆ, ಬುಗುರಿ ಅಂತೇಳಿ. ಅದು ನಾವು ಓನ್ ಪ್ರೊಡಕ್ಷನ್ ಮಾಡಿದು. ಅದು ನನಗೆ ಓಕೆ, ಅಲ್ಲಿಂದಲ್ಲಿಗೆ ಆಯಿತು ಅಷ್ಟೇ. ದರ್ಶನ್ ಸಿನಿಮಾ ನಮಗೆ ಪೊರ್ಕಿ, ನನಗೆ ಮಾಸ್ ಡೈರೆಕ್ಟ್ರ್ ಒಂದು ಹೆಸರು ಬಂತು ಮಾಡಿದಾಗ. ನೆಕ್ಸ್ಟು ಒಂದು ಸಿನಿಮಾನ ನೀವೇ ಮಾಡ್ಕೊಳ್ಳಿ ಅಂತ ದರ್ಶನ್ ಅವರೇ ಡೇಟ್ ಕೊಟ್ಟರು. ನೀವೆಲ್ಲ ಸೇರಿ ಟೆಕ್ನಿಷಿಯನ್ ಮಾಡ್ಕೊಳ್ಳಿ ಅಂತ. ನಾನು ಒನ್ ಆಫ್ ದಿ ಪಾರ್ಟ್ನರ್, ಅದಕ್ಕೆ ಪ್ರೊಡ್ಯೂಸರು. ಆಮೇಲೆ ಕವಿರಾಜು ಅವರು, ಆ್ಯಕ್ಚುಲಿ ಕವಿರಾಜು, ದಿನಕರು ಎಲ್ಲ ಸೇರಿ ಫಸ್ಟು ಇದಕ್ಕೆ ಬೂಂದಿ ಇದರಲ್ಲಿ ಫಸ್ಟು ಸ್ಟಾರ್ಟ್ ಮಾಡಲಿಕ್ಕೆ ಕಾರಣವೇ ನಮ್ಮ ಕವಿರಾಜು ಮತ್ತು ದಿನಕರ್. ದರ್ಶನಗಳಿದೆ ಓಕೆ, ಹಂಗಾರೆ ಎಂ ಡಿ ಶ್ರೀಧರ್ ಡೈರೆಕ್ಷನ್ ಆದರೆ ಮಾಡಿಬಿಡೋಣ, ಎಲ್ಲರೂ ಸೇರೋಡ್ರಾಗಿ, ನಾನು ಫ್ರೀ ಕಾಸು ಇಟ್ಕೊಡ್ತೀನಿ ಅಂದರು. ಸರಿ ಅಂತೇಳಿ ಬುಲ್ಬುಲ್ನ ಸ್ಟಾರ್ಟ್ ಮಾಡೋದು. ಅಪ್ಪಾಜಿಗೆ ಹೋಗಿ ಹೇಳಿದು, ಅಂಬರೀಷ್ ಅಪ್ಪಾಜಿಗೆ, ನಿಮ್ಮ ಹೀರೋನೇ ಫ್ರೀಯಾಗಿ ಮಾಡ್ತಿದ್ದಾರೆ, ನನಗೂ ದುಡ್ಡು ಬೇಡ, ನಾನು ಮಾಡ್ತೀನಿ ಅಂದರು. ಹಾಗಾಗಿ ಆಮೇಲೆ ಎಲ್ಲ ಆರ್ಟಿಸ್ಟ್ ಇದ್ದಾರೆ, ತುಂಬ ಆರ್ಟಿಸ್ಟ್ ಇದ್ದಾರೆ, ನೋಡಿದ್ರಲ್ಲ, ಅದೆಲ್ಲ ನೋಡಿರೋ ಸಿನಿಮಾ. ಈಗ ಅದು ನಮಗೊಂದು ಬಿಗ್ ಸಕ್ಸಸ್ ಆಯಿತು. ಒಂದು ಒಳ್ಳೆ ನಮಗೆ ಆ್ಯಕ್ಚುಲಿ ಇವತ್ತಿಗೂ ನಾವು ಡೈರೆಕ್ಷನ್ ಮಾಡಿ ದುಡ್ಡು ಅಷ್ಟಕ್ಕಷ್ಟೇ ತೊಗೊಳ್ತಾಯಿದ್ದು. ಬಟ್ ಒಂಚೂರು ದುಡ್ಡು ಅಂತ ನೋಡಿದ್ದೆ ಬುಲ್ಬುಲ್ ಸಿನಿಮಾದಲ್ಲಿ. ನಾವೆಲ್ಲ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿ ಒಂದು ಓಕೆ ನಾವು ಒಂದು ಪ್ರೊಡ್ಯೂಸರ್ ಆಗಿಬಿಟ್ಟುವಪ್ಪ ಅಂತ ಒಂದು ಮನಸ್ಸಿನ ಸಮಾಧಾನ ಆಯಿತು ಅದರಲ್ಲಿ. ಬುಲ್ಬುಲ್ ಸಿನಿಮಾದಲ್ಲಿ ನಿಮಗೆ ಹೆಸರೆಲ್ಲ ಇತ್ತು ಕೂಡ, ಎಲ್ಲವೂ ಸಿಗ್ತಾ ಹೋಯಿತು. ಒಳ್ಳೆ ಹಿಡ್ನು ಸಿನಿಮಾವನ್ನು ಕೊಟ್ಟರಿ, ದುಡ್ಡು ಸಿಕ್ತು, ಎಲ್ಲವೂ ಸಿಕ್ತು. ಯಾಕಂದರೆ ದರ್ಶನ್ ಅವರು ಆ ಟೈಮಲ್ಲಿ ಅವರಿಗೂ ಕೂಡ ಒಂದು ದೊಡ್ಡ ಬಿಗ್ ಹಿಟ್ ಸಿನಿಮಾ ಅದು. ಇವತ್ತಿಗೂ ಕೂಡ ಬುಲ್ಬುಲ್ ಅಂತ ದರ್ಶನ್ ಸಿನಿಮಾ ಕರಿಯರಲ್ಲಿ ಒಂದು ಸ್ಪೆಷಲಾಗಿ ಕಾಣಿಸ್ತಾ ಹೋಗುತ್ತೆ ಸಿನಿಮಾ ಅದು. ಈಗ ಜಂಬೂ ಸರ್ಕಸ್ ಅನ್ನೋಂಥ ಸಿನಿಮಾ, ದರ್ಶನ್ ಅವ್ರ ಜೊತೆಗೆ ನೀವು ಇದ್ದಂಥವ್ರು, ಅವರ ಒಡನಾಟ ಇದ್ದಂಥವ್ರು. ಜಂಬೂ ಸರ್ಕಸ್ ಬಗ್ಗೆ ಏನು ಹೇಳ್ತೀರಿ ಸರ್? ದರ್ಶನ್ ಅವ್ರ ಸರ್ ಬಗ್ಗೆ, ಈ ಜಂಬೂ ಸರ್ಕಸ್ ಬಗ್ಗೆ, ಸಿನಿಮಾದ ಕತೆ ಬಗ್ಗೆ ದರ್ಶನ್ ಅವ್ರ ಜೊತೆಗೆ ಏನಾದರೂ ಚರ್ಚೆ ಮಾಡಿದಲ್ಲಿ ಇದೆಯಾ? ಹೇಗೆ? ಇಲ್ಲ, ನಾನು ದರ್ಶನ್ ಸರ್ ಹತ್ರ ಇದನ್ನೇನು ಚರ್ಚೆ ಮಾಡಿಲ್ಲ. ಬಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸರ್, ಒಂದು ಸಣ್ಣ ಮೂವಿ ಮಾಡ್ತೀನಿ ಅಂತ ಹೇಳಿದೆ. ಒಂದು ಮೂವಿ ಮಾಡ್ತೀನಿ, ನಿಮ್ಮದು ಹಿಂಗೆ ಡೇಟ್ ಸಿಗ್ತಾ ಇಲ್ವಲ್ಲ. ಆ್ಯಕ್ಚುಲಿ ನಂದು ಇನ್ನೂ ಒಂದು ಕಮಿಟ್ಮೆಂಟ್ ಇದೆ ಅವ್ರ ಹತ್ರ, ನಾನು ಮಾಡುವಂಥದ್ದು ಇನ್ನೂ ಒಂದು ಸಿನಿಮಾ ಇದೆ. ಆ್ಯಕ್ಚುಲಿ ಒಡೆಯೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಬೇಕಾಗಿತ್ತದು. ಕತೆಗಳು ಓಕೆ ಆಗದೆ ಇರೋದ್ರಿಂದ ಖಾಲಿ ಇದ್ರಿಲ್ಲ ಗುರುಗಳೇ, ಇದು ಮಾಡಿಬಿಡಿ ಅಂತ ಹೇಳಿ ಒಡೆಯ ಮಾಡಿಸಿದ್ರು. ಒಡೆಯ ಮಾಡಾದ್ಮೇಲೆ ಇದು ಮಾಡೋಣ ಅಂದರೆ ನೆಕ್ಸ್ಟು ಹಾಗೆ ಅವ್ರದ್ದು ಕಾಟೇರ, ಆಮೇಲೆ ಅದ್ರದ್ದು ರಿಲೀಸ್ ಆಗೋದು ಲೇಟ್ ಆಯಿತು. ಅದು ಕೆಲವು ಈ ಥರ ಇನ್ಸಿಡೆಂಟ್ಸ್ಗಳೆಲ್ಲ ಹಾಗಾಗಿ ಹಾಗೆ ಮುಂದಕ್ಕೆ ಹೋಗ್ತಾನೆ ಇತ್ತು. ಮೊನ್ನೆ ಕೂಡ ಜೈಲಿಂದ ಬಂದಮೇಲೆ ಕೂಡ ಒಂದು ಸರಿ ಮೀಟ್ ಮಾಡಿ ಮಾತಾಡಿದೆ. ಕತೆ ಮಾಡಿ ಗುರುಗಳೇ ಮಾಡೋಣ ಅಂದಿದ್ರು. ಕತೆ ಮಾಡಿ ಎಲ್ಲ ಲೈನ್ಗಳು ಮಾಡ್ತಾಯಿದ್ದೀನಿ. ಮತ್ತು ತಿರ್ಗಾ ಇನ್ಸಿಡೆಂಟ್ಸ್ ಏನೋ ಈ ಥರ ಆಗಿ ಈಗ ಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ. ಜಂಬೂ ಸರ್ಕಸ್ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ನನಗೆ ನೀವು ಹೇಳಿದಂಥ ಇನ್ಸಿಡೆಂಟ್ ಕೇಳಿದಾಗ ಒಂದು ಕಡೆ ಕುತೂಹಲ ಬಂತು. ಯಾಕಂದರೆ ಮೊನ್ನೆ ನೀವು ಅವರು ಹೊರಗಡೆ ಬಂದ ನಂತರ ಕೂಡ ಭೇಟಿ ಮಾಡಿದ್ದೆ ನಾನು. ಕತೆ ರೆಡಿ ಮಾಡಿ ಮಾಡೋಣ ಸಿನಿಮಾನ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಅಂತ ಹೇಳಿದ್ರಿ. ಸೊ ಆ ಚರ್ಚೆನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ ನಮಗೆ ಅಂತೇಳಿ? ಅಲ್ಲ, ನಾನು ತುಂಬ ಚರ್ಚೆ ಏನಿಲ್ಲ. ಅವ್ರನ್ನೋಗಿ ಮೀಟ್ ಮಾಡಿದ್ರು ಕೂಡ ಅವರಿಗೆ ನಮ್ಮ ಕಮಿಟ್ಮೆಂಟ್ ನಮ್ಮಿಬ್ಬರಿಗೆ ಗೊತ್ತದು. ಹೋಗಿ ಹಿಂಗೆ ಹೇಳಿದೆ, ಓಕೆ ಎಲ್ಲಿ ನೀವು ಬರಲೇ ಇಲ್ಲಲ್ಲ, ಎಲ್ಲಿ ಸರ್ ಬರೋಕ್ಕಾಗುತ್ತೆ ಅಂದೆ. ಇಲ್ಲಿ ಸರ್ ನಾನು ಆ್ಯಕ್ಚುಲಿ ಅವ್ರನ್ನ ಮೀಟ್ ಮಾಡ್ಬೇಕಂತ ತುಂಬ ಪ್ರಯತ್ನವೂ ಮಾಡಿದ್ದೆ. ಆವಾಗ ಆಗಲಿಲ್ಲ. ಯಾಕೆ ಜೈಲಿಗೆ ಹೋಗ್ಬೇಕಂದ್ರೂ ಪರ್ಮಿಷನ್ ಬೇಕು, ಅಲ್ಲಿ ಲೆಟರ್ ತೊಗೋಬೇಕು, ಏನೇನೋ ತುಂಬ ಅಂದರೆ ತುಂಬ ಇದು ಪ್ರೊಸೀಜರ್ಗಳಿತ್ತು. ಹಾಗಾಗಿ ನಾನು ಹೋಗಲಿಲ್ಲ.
ಹಾಗಾಗಿ ಈಗ ಕೇಳಿದಕ್ಕೆ ಮಾಡೋಣ ಅಂತ ಹೇಳಿದ್ರು. ನನಗೆ ಒಂದು ಖುಷಿ ಆಯಿತು, ನೆಮ್ಮದಿಯಾಗಿ ಓಕೆ ಇನ್ನಾದರೂ ನಾವು ನಮ್ಮ ದರ್ಶನ್ ಸರ್ ಸಿನಿಮಾ ಮಾಡ್ಬೋದು, ಖುಷಿಯಾಗಿದ್ದಾರೆ. ಇವತ್ತೆಲ್ಲ ನಾಳೆ ಹಿಂದೆ ಮುಂದೆ ಯಾವುದೋ ಒಂದು ಕತೆ ಒಪ್ಪಿಸಿ ಮಾಡ್ತೀನಿ ಅಂತ ಧೈರ್ಯದಲ್ಲಿದ್ದೆ. ಈಗ ಮತ್ತೆ ಏನೋ ಪ್ರಾಬ್ಲಮ್ ಆಗಿ ಒಳಗಡೆ ಇದ್ದಾರೆ. ಆದ್ರೂ ನನಗೇನೋ ನಂಬಿಕೆ ಇದೆ, ಏನೂ ಆಗಲ್ಲ, ಮತ್ತೆ ಬರ್ತಾರೆ. ಒಳ್ಳೆ ಮನುಷ್ಯರು ಎಲ್ಲೂ ಯಾವ ಈಗ ಸತ್ಯ ಹರಿಶ್ಚಂದ್ರಿಗೆ ಏನು ಕಷ್ಟ ತಪ್ಪಿದ್ದಲ್ಲ, ಕಷ್ಟದಿದ್ರೂ ಅವರಿಗೂ ಒಂದು ಕಾಲ ಬರುತ್ತೆ, ಮತ್ತೆ ಬರ್ತಾರೆ. ಎಷ್ಟೇ ಒಳ್ಳೆಯವರಾದ್ರೂ ಒಂದೊಂದು ಕಾಲ ಏನೂ ಮಾಡೋಕ್ಕಾಗಲ್ಲ. ಎಷ್ಟು ನಾವು ತುಂಬ ಒಳ್ಳೆಯವನು ಆದ್ರೂ ಏನೋ ಒಂದು ಪ್ರಾಬ್ಲಮ್ಗಳು, ಯಾವುದೋ ಒಂದು ಶನಿಕಾಟ ಅಂತಾರಲ್ಲ, ಆ ಥರ ಶನಿಕಾಟ ಇರ್ಬೋದು ಅವರಿಗೆ. ತಿರ್ಗಾ ಅವರು ಬಂದು ಬರ್ತಾರೆ, ನಮ್ಮ ಸಿನಿಮಾ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಅಷ್ಟೇ. ಅಂದರೆ ಎಮ್ ಡಿ ಶ್ರೀಧರ್ ಸರ್ ಈಗಾಗಲೇ 3 ಸಿನಿಮಾ ಮಾಡಿರೋದ್ರಿಂದ ದರ್ಶನ್ ಸರ್ಗೆ 3 ಸಿನಿಮಾನೂ ಕೂಡ ಬಿಗ್ ಹಿಟ್ ಸಿನಿಮಾಗಳು, ಒಳ್ಳೆ ಹೆಸರು ತಂದಂಥ ಸಿನಿಮಾಗಳು. ಹಾಗಾಗಿ ಕತೆ ರೆಡಿ ಮಾಡ್ಕೊಳ್ಳಿ ಗುರುಗಳೇ ಅಂತ ಹೇಳಿ ನಿಮಗೆ ಅವರು ಹೇಳಿದರೆ ಅನ್ನೋ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ ಸರ್. ಕತೆ ಒಂದು ಲೈನ್ ಏನಾದ್ರು ರೆಡಿ ಮಾಡ್ಕೊಂಡು ಪ್ಲಾನಿಂಗ್ ಮಾಡಿದರೆ ಹೇಗೆ ಅಂತೇಳಿ? ಮಾಡಿದ್ದೀನಿ. ಒಂದು 2 ಅದು ಯಾವುದು ಒಪ್ಕೊಳ್ತಾರೋ ನನಗೆ ಗೊತ್ತಿಲ್ಲ. ಒಂದು ರೆಸ್ಟೋ ಸ್ಟೈಲಲ್ಲಿ ಒಂದು ಮಾಡಿದ್ದೀನಿ, ಸ್ವಲ್ಪ ಬಿಗ್ ಬಡ್ಜೆಟ್ದು. ಇನ್ನೊಂದು ದರ್ಶನ್ ಸರ್ಗೆ ನಾನು ಸ್ವಲ್ಪ ಈ ಫ್ಯಾಮಿಲಿ ವಿತ್ ಆ್ಯಕ್ಷನ್ ಸಿನಿಮಾದು ಒಂದು ಮಾಡಿದ್ದೀನಿ. ಯಾಕೆಂದರೆ ನಾನು ಈ ಬುಲ್ ಎಲ್ಲ ಮಾಡಿದ್ದೀನಲ್ಲ, ಅವ್ರನ್ನ ಆ್ಯಕ್ಚುಲಿ ಅವ್ರು ಕಾಮಿಡಿ ತುಂಬ ಚೆನ್ನಾಗಿ ಮಾಡ್ತಾರೆ, ಯಾರೂ ಮಾಡಿಸಿಲ್ಲ ಅಷ್ಟೇ. ನಾನು ಆ್ಯಕ್ಚುಲಿ ಬುಲ್ಬುಲಲ್ಲಿ ತುಂಬ ಕಾಮಿಡಿಯಾಗೇ ಮಾಡಿಸಿದ್ದೀನಿ. ಅವ್ರು ಸ್ಟಾರ್ಟಾಗಿ ಆಲ್ಮೋಸ್ಟ್ ಫೈಟ್ ಕೂಡ ಕಾಮಿಡಿಯಲ್ಲೇ ಮಾಡಿಸ್ಕೊಂಡು ಹೋಗಿದ್ದೀನಿ. ಅವ್ರಿಗೆ ಆ ಥರದಲ್ಲಿ ಒಂದು ಸೀರಿಯಸ್ನೆಸ್, ಒಂದು ಸಬ್ಜೆಕ್ಟ್, ಒಂದು ಟ್ವಿಸ್ಟ್ ಕೊಟ್ಟು ಮಾಡೋ ಥರದ್ದು ಒಂದು ಲೈನ್ ಮಾಡ್ಕೊಂಡಿದ್ದೀನಿ. ಬಟ್ ಅದು ಅವ್ರು ಬಂದಮೇಲೆ ಅವ್ರು ಒಪ್ಕೊಂಡ್ಮೇಲೆ ನಾನು ಅನೌನ್ಸ್ ಮಾಡೋಕ್ಕಾಗುತ್ತೆ. ಅದಕ್ಕಿಂತ ಅವ್ರು ಓಕೆ ಗುರುಗಳೇ ಈ ಲೈನ್ ಓಕೆ ನಾನು ಮಾಡೋಣ ಮುಂದುವರಿಸಿ ಅಂತ ಹೇಳಿದ್ರೆ ನಾವು ಪಬ್ಲಿಕಲ್ಲಿ ಹೇಳೋಕ್ಕೆ ಸಾಧ್ಯ, ಈಗ ಹೇಳೋಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.